ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗೌಡ್ರ ಬ್ಲಾಗ್ಸ್. ಸೊ ಇವತ್ತಿನ ಬ್ಲಾಗಲ್ಲಿ ಏನಿಷ್ಟೊಂದು ಮೆನ್ಸ್ತಿದ್ದೀನಿ ಅಂತ ನೋಡ್ತಿದ್ದೀರಾ. ಸೊ ಇವತ್ತು ನಮ್ಮ ಕಾಲೇಜಲ್ಲಿ ಕ್ರಿಸ್ಮಸ್ ಪಾರ್ಟಿ ಇದೆ. ಅದಕ್ಕೆ ಪೇರೆಂಟ್ಸ್, ಅಲುಮ್ನೈಸ್, ಫ್ರೆಂಡ್ಸ್ ಎಲ್ಲರನ್ನೂ ಇನ್ವೈಟ್ ಮಾಡಿದ್ದಾರೆ. ಸೊ ನಾನು ಹೋಗ್ತಾ ಇದ್ದೀನಿ, ಹೀಗೆ ರೆಡಿ ಆಗಿದ್ದೀನಿ, ಫುಲ್ ಅಟೈರ್. ಆಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಗೊತ್ತು ನೀವು ಹೇಳಲ್ಲ ಅಂತ, ಬಟ್ ಸ್ಟಿಲ್ ಕೇಳ್ತೀನಿ ಇವತ್ತು ಹೇಗೆ ಕಾಣ್ತಿದ್ದೀನಿ ಅಂತ ಹೇಳಿ. ಸೊ ನಥಿಂಗ್, ಲೆಟ್ಸ್ ಗೋ. ಸೊ ಗೈಸ್, ಇದು ನೋಡಿ ನಮ್ಮ ಕಾಲೇಜ್ನ ಎಂಟ್ರೆನ್ಸ್ ಇಂದಾನೆ ಫುಲ್ ಕಾಲೇಜ್ ಡೆಕೋರ್ ಆಗಿರುತ್ತೆ. ಆಲ್ಮೋಸ್ಟ್ ನಮ್ಮ ಕಾಲೇಜಲ್ಲಿ 3 ಬ್ಲಾಕ್ಸ್ ಇದೆ. ಒಂದು ಸ್ಕೂಲು, ಒಂದು PU ಬ್ಲಾಕ್ ಅಂಡ್ ಕಾಲೇಜ್. ಅಲ್ಲೇ ಒಂದು ಒಳಗಡೆ ಚರ್ಚ್ ಇದೆ. ಚರ್ಚ್ ಪಕ್ಕದಲ್ಲೇ ಒಂದು ಆಡಿಟೋರಿಯಂ ಕೂಡ ಇದೆ. ಇಲ್ಲಿ ನೀವೇನ್ ನೋಡ್ತಿದ್ದೀರಾ, ಇದು ಚರ್ಚ್ ಆಂಬಿಯನ್ಸ್ ಅಲ್ಲೇ ಫುಲ್ ಡೆಕೋರೇಷನ್ ಮಾಡಿರ್ತಾರೆ. ಕಾಲೇಜಲ್ಲಿ ಇರೋರು ಅಷ್ಟೇ ಅಲ್ಲ, ಹೊರಗಡೆ ಇರೋರು ಕಾಲೇಜ್ ಒಳಗೆ ಬಂದು ಆ ಚರ್ಚ್ ನ ಅಟೆಂಡ್ ಮಾಡೋದ್ರಿಂದ ಕಾಲೇಜ್ ಆಂಬಿಯನ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರೆ ಅದಕ್ಕಿಂತ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ ಚರ್ಚ್ ಆಂಬಿಯನ್ಸ್ ನ ಕೂಡ. ಇದು ಇನ್ನು ಅರ್ಧ ಆಗಿದೆ, ಬಿಕಾಸ್ ಇನ್ನು ಕ್ರಿಸ್ಮಸ್ ಹತ್ರ ಬರ್ತಿದ್ದು. ಕ್ರಿಸ್ಮಸ್ ಈವ್ ಅಲ್ಲಿ ನಮ್ಮ ಕಾಲೇಜ್ ಸೆಲೆಬ್ರೇಷನ್ ಮಾಡಿದ್ದು. ಸೊ ಚರ್ಚಲ್ಲಿ ಇನ್ನೂ ಪ್ರಿಪರೇಷನ್ಸ್ ನಡೀತಾ ಇತ್ತು. ಬಟ್ ನಮ್ಮ ಕಾಲೇಜಲ್ಲೆಲ್ಲ ಎಲ್ಲರಿಗೂ ರಜಾ ಕೊಟ್ಟು ಮುಗಿಸಿರೋದ್ರಿಂದ ಬೇಗ ಸೆಲೆಬ್ರೇಷನ್ಸ್ ಎಲ್ಲ ಮಾಡಿ ಮುಗಿಸ್ತಾರೆ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲೈಟಿಂಗ್ಸ್. ಅಂಡ್ ನಮ್ಮ ಕಾಲೇಜ್ ಆಟೋನಮಸ್ ಆಗಿದೆ ಈ ವರ್ಷ. ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್. ಅಂಡ್ ಕಾಲೇಜ್ ಡೆಕೋರೇಷನ್ಸ್ ನೋಡಕ್ ಬಂದ್ರೆ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಎಲ್ಲಾ ಕಡೆ ಲೈಟಿಂಗ್ಸ್ ನೋಡಕ್ಕೆ ಕ್ರಿಸ್ಮಸ್ ಒಂದು ಲೈಕ್ ಐ ಕ್ಯಾಂಡಿ ಅಂತ ಏನ್ ಹೇಳ್ತಾರಲ್ಲ, ಅದು ಫುಲ್ಲು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿತ್ತು. ನನ್ಗೆ ಗೊತ್ತಿಲ್ಲ ವಿಡಿಯೋದಲ್ಲಿ ಎಷ್ಟು ಪ್ರಾಮಿಸಿಂಗ್ ಆಗಿ ಕಾಣಿಸುತ್ತೆ, ಬಟ್ ದೆನ್ ನಿಜವಾಗ್ಲೂ ನೋಡಕ್ ಮಾತ್ರ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಕ್ರಿಬ್ ಕೂಡ ಅಷ್ಟೇ ದೊಡ್ಡದಾಗಿತ್ತು. ಕ್ರಿಬ್ಬಲ್ಲಿ ಇನ್ನೂ ಸ್ವಲ್ಪ ವಸ್ತುಗಳೆಲ್ಲ ಇಡ್ಬೇಕಾಗಿತ್ತು, ಬಟ್ ದೆನ್ ಅದಿನ್ನು ಕಂಪ್ಲೀಟ್ ಆಗಿರ್ಲಿಲ್ಲ ಇದೊಂದು. ಬಟ್ ಮೇಲ್ಗಡೆ ನೋಡಿ ಆ ಕಾಟನ್ ಮತ್ತೆ ಲೈಟಿಂಗ್ಸ್ ಎಲ್ಲ ಯೂಸ್ ಮಾಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಅಂಡ್ ಅಲ್ಲಿ ವಾಟರ್ ಫ್ಲೋ ಎಲ್ಲ ಇದಿದೆ, ಬಟ್ ಇನ್ನು ಅದು ಆನ್ ಮಾಡಿರ್ಲಿಲ್ಲ. ಜಸ್ಟ್ ಮೇಲ್ ಮಾತ್ರ ಫುಲ್ ಕ್ಲಿಯರ್ ಮಾಡಿ ಒಂದ್ ಸ್ವಲ್ಪ ಡಾಲ್ಸ್ ಮಾತ್ರ ಇಟ್ಟಿದ್ರು. ಈ ಕಡೆ ಬಂದ್ರೆ ಪಕ್ಕದಲ್ಲಿ ಸ್ವಲ್ಪ ಏನದು ತಿನ್ನೋ ಐಟಮ್ಸು ಎಲ್ಲ ಇಟ್ಟಿದ್ರು, ಬಿಕಾಸ್ ನೈಟ್ ಆಗಿರೋದ್ರಿಂದ ಎಲ್ಲ ಊಟ ಕೂಡ ಮಾಡ್ತಾರೆ ಅಂತ ಹೇಳಿ. ಸೊ ಮೀಟ್ ಮೈ ಫ್ರೆಂಡ್ ಎಜ್ರಾ. ತುಂಬಾ ಜನ ಫ್ರೆಂಡ್ಸ್ ನ ಮೀಟ್ ಮಾಡಿದೆ. ಇದು ನಾವು ಕಾಲೇಜ್ ಮುಗಿದ್ಮೇಲೆ ಇದು 2ನೇ ಕ್ರಿಸ್ಮಸ್. ನಾವು ಕಾಲೇಜ್ ಮುಗ್ದು 2 ವರ್ಷ ಆಗಿಲ್ಲ, ಬಟ್ ದೆನ್ ಇದು ನಾವು ಕಾಲೇಜ್ ಮುಗಿಸಿದ್ಮೇಲೆ ಇದು 2ನೇ ಕ್ರಿಸ್ಮಸ್. ಎಷ್ಟು ಜನ ಬರ್ತಾರೋ ಅನ್ನೋ ಡೌಟ್ ಅಲ್ಲೇ ಹೋಗಿದ್ವಿ. ಅಂಡ್ ಕಾಲೇಜಿಗೆ ಒಂದು ನ್ಯೂಸ್ ಚಾನೆಲ್ ಕೂಡ ಬಂದಿತ್ತು, ಫ್ರೀಡಮ್ TV ಅಂತ. ಸೊ ಇವ್ರು ಬಂದು ಸ್ವಲ್ಪ ಸ್ಟೂಡೆಂಟ್ಸ್ ಹತ್ರ ರಿವ್ಯೂಸ್ ಮತ್ತೆ ಕಾಲೇಜಲ್ಲಿ ಹೇಗೆ ಸೆಲೆಬ್ರೇಷನ್ಸ್ ನಡೀತಿದೆ ಎಲ್ಲಾನು ವಿಡಿಯೋ ಮಾಡ್ಕೊಂಡು ಹೋದ್ರು. ಪ್ರಾಬಬ್ಲಿ ಅವರು ಅದು ಪ್ಲೇ ಮಾಡಿರೋದನ್ನ ನಾನು ಮಿಸ್ ಮಾಡ್ಕೊಂಡೆ ಅನ್ಸುತ್ತೆ. ಟ್ರೈ ಮಾಡಿದೆ ನೋಡಕ್ಕೆ, ಆಗ್ಲಿಲ್ಲ. ಬಟ್ ದೆನ್ ನೀವೇನಾದ್ರೂ ನೋಡಿದ್ರೆ ಹೇಳಿ. ಅದಾದ್ಮೇಲೆ ಒಳಗಡೆ ಇನ್ನೂ ಅಡ್ಮಿನ್ ಜಾಗ ಏನಿದೆ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ಪ್ರತಿ ವರ್ಷನೂ ಒಂದು ಇನೋವೇಟಿವ್ನೆಸ್ ತರ್ತಾನೆ ಇರ್ತಾರೆ ಡೆಕೋರೇಷನ್ ಅಲ್ಲಿ. ಈ ವರ್ಷ ಹೌಸ್ ಎಲ್ಲ ಇಟ್ಟು ಸ್ವಲ್ಪ ಡೀಟೇಲಿಂಗ್ ಆಗಿ ಎಷ್ಟು ಚೆನ್ನಾಗಿ ಡೀಟೇಲಿಂಗ್ ಎಲ್ಲ ಮಾಡಿರ್ತಾರೆ. ಗಿಫ್ಟ್ ಬಾಕ್ಸ್ ಇಟ್ಟಿರೋದೇ ಆಗಿರ್ಬೋದು, ನಾವು ಸೀಕ್ರೆಟ್ಸ್ ಅಂತ ಹೇಗೆ ಆಡ್ತೀವಿ ಆತರ ಗಿಫ್ಟ್ ಬಾಕ್ಸ್ ಇಡೋದೇ ಆಗಿರ್ಬೋದು, ಸ್ನೋ ಮ್ಯಾನ್ ಆಗಿರ್ಬೋದು, ಆ ಮನೆಗೆ ದಾರಿ ಇಟ್ಟಿರೋದು, ಆ ಟ್ರೈನ್ ಟ್ರ್ಯಾಕ್ಸ್ ಎಲ್ಲ ತುಂಬಾ ಖುಷಿ ಕೊಡುತ್ತೆ ಡೆಕೋರೇಷನ್ಸ್ ಎಲ್ಲ ನೋಡಿದಾಗ. ನಾವೆಲ್ಲ ಮೊದ್ಲು ಕಾಲೇಜಲ್ಲಿ ಇದ್ದಾಗ ನಾವು ಡೆಕೋರೇಷನ್ ಎಲ್ಲ ಮಾಡಕ್ ಕೈ ಜೋಡಿಸಿದ್ವಿ, ಅವಾಗ ಈ ತರ ಫೀಲ್ ಇರ್ತಿತ್ತು. ಇವಾಗ ಡೆಕೋರೇಷನ್ ಎಲ್ಲ ಆಗಿದೆ, ಬಟ್ ಕ್ರೌಡ್ ಗೈಸ್, ಅಲುಮ್ನೈಸ್, ಪೇರೆಂಟ್ಸ್, ಈಗಿನ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಬಂದಿದ್ರು. ಸೊ ಅದಕ್ಕೆ ನೈಟ್ ಆದ್ರೂ ಕ್ರೌಡ್ ಅಷ್ಟು ಚೆನ್ನಾಗಿತ್ತು. ಲುಕ್ ದಟ್, ಐ ಲವ್ ಕ್ಲಾರೆಟ್. ಕಾಲೇಜಲ್ಲಿ ಇದ್ದಾಗ ನಾವೆಲ್ಲ ಹೇಟ್ ಮಾಡ್ತಿದ್ವಿ, ಬಟ್ ಇವಾಗ ಹೇಳ್ತಿದ್ವಿ. ಸ್ಟೂಡೆಂಟ್ಸೇ ಕಾಲೇಜಲ್ಲಿ ಸ್ಟಾಲ್ಸ್ ಎಲ್ಲ ಇಟ್ಟಿದ್ರು. ನೇಲ್ ಆರ್ಟ್ ಆಗಿರ್ಬೋದು ಅಥವಾ ಏನು ಆಕ್ಸೆಸರೀಸು, ಆಮೇಲೆ ಫುಡ್ ಐಟಮ್ಸು ಎಲ್ಲ. ಇದು ಕಾಲೇಜ್ ಎಂಟ್ರೆನ್ಸ್ ಅಷ್ಟೇ, ಬಟ್ ಕ್ವಾಡ್ರಾ ಆಂಗಲ್ ಅಲ್ಲಿ ಬೇರೆ ಪ್ರೋಗ್ರಾಮ್ಸ್ ನಡೀತಿತ್ತು, ಆಸ್ ಇನ್ ಡ್ಯಾನ್ಸ್ ಪ್ರೋಗ್ರಾಮ್ಸ್. ಲೆಟ್ಸ್ ಸೀ ದಟ್. ಕಾಲೇಜಲ್ಲಿ ಪ್ರೋಗ್ರಾಮ್ ನಡುವೆ ನಾನು ನನ್ನ ಫ್ರೆಂಡ್ಸ್ಗೆ ಒಂದು ಪ್ರಶ್ನೆ ಕೇಳಿದೆ. ಏನಂದ್ರೆ ನನ್ನ ಬ್ಲಾಗ್ಸ್ ಬಗ್ಗೆ ಅವ್ರ ಒಪಿನಿಯನ್ ಏನು, ಅಥವಾ ನನ್ನ ಬ್ಲಾಗ್ಸ್ ಎಷ್ಟು ಜನಕ್ಕೆ ರೀಚ್ ಆಗ್ತದೆ ಅಂತ ತಿಳ್ಕೊಬೇಕಾಗಿರೋದನ್ನ ಸ್ವಲ್ಪ ಜನನ ರಿವ್ಯೂಸ್ ಕೇಳಿದೆ. ಅದನ್ನ ನೋಡೋಣ ಬನ್ನಿ. ಇವತ್ತು ನಮ್ಮ ಕಾಲೇಜಲ್ಲಿ ಏನು ನಮ್ಮ ಕಾಲೇಜಲ್ಲಿ ಪಾರ್ಕ್ ಇವತ್ತು
ನಮ್ಮ ಕಾಲೇಜಲ್ಲಿ ಸ್ಪಾರ್ಕಲ್ ನೈಟ್ ನಡೀತಾ ಇದೆ. ಅದು ಇವತ್ತು ನಮ್ಮ ಕಾಲೇಜ್ ಎಕನಾಮಿಕ್ಸ್ ಆಗಿದೆ. ಇವಾಗಲ್ಲ ಯಾವಾಗಲೂ ಆಯ್ತು. ಈ ವರ್ಷ ಆಗಿರೋದು. ಸೊ ಈ ಸಲ ಅದ್ದೂರಿಯಾಗಿ ನಡೀತಾ ಇದೆ ಸ್ಪಾರ್ಕಲ್ ನೈಟ್. ಈ ಸಲ ಕಪ್ ನಮ್ದೆ. ಇವ್ರು ಯಾರೋ ಹೇಳ್ಕೊಟ್ರು. ಮತ್ತೆ ಇನ್ನೇನಾದ್ರು ಕ್ವೆಶನ್ ಇದ್ರೆ ಕೇಳಿ. ಆನೆಸ್ಟ್ ರಿವ್ಯೂ ಅಂದ್ರೆ ಚೆನ್ನಾಗಿದೆ ಅಂತ ಹೇಳಕ್ಕಾಗಲ್ಲ. ಚೆನ್ನಾಗಿದೆ. ಇವತ್ತು ನಾನು ನಿಮ್ಮ ಬ್ಲಾಗ್ ಅಲ್ಲಿ ಬಂದಿರೋದ್ರಿಂದ 10K ಮೇಲೆ ಹೋಗುತ್ತೆ ವ್ಯೂಸ್ ಅಂತ. ಮೋಸ್ಟ್ ಫ್ಯಾಸಿನೇಟಿಂಗ್ ಪರ್ಸನ್ ನಿನ್ನ ಬ್ಲಾಗ್ಗೆ ರಿಯಾಕ್ಷನ್ ಕೊಟ್ಟವರು ಎಜ್ರಾ ಅವರು. ಅವ್ರನ್ನ ಕೇಳ್ಬೇಕು ನೀನು. ಅದೇ ನೀನು ಹೇಳು. How do you feel about Nivi's vlogs? Expression madam telling about Nivi's blog. Kannada. Oh, Kannada. ಏನಂದ್ರೆ ಸ್ಪಾರ್ಕಲ್ ನೈಟು ಇದು ನಮ್ದು ತೆನೆಡಿಲ್ ಫಾದರ್ ಮಾಡಿರೋದು. ಏನಂದ್ರೆ ನಾನೇ ಇದೆಲ್ಲ ಮಾಡಿರೋದು. ಇದು ನಾನು ಕೇಳಿದ್ದೆ ಅವ್ಳ ಬ್ಲಾಗ್ಸ್ ಬಗ್ಗೆ ರಿವ್ಯೂ ಹೇಳು ಅಂತ. ಯಾರು ರೆಡಿ ಮಾಡಿರೋದು? ದಿಸ್ ಇಸ್ ಮೀ. ಅಂತಲ್ಲ ಆ ಸ್ಪೆಲ್ಲಿಂಗ್ ಹೇಳಿದ್ರೆ we will give you some cash award. Okay. Is that RAMA teacher? ನಿವೀಸ್ ಬ್ಲಾಗ್ ಏನಂದ್ರೆ ಸೂಪರ್ ಆಗಿ ಮಾಡ್ತಾಳೆ. ತಂದಾನೇ ಸೂಪರ್ ಆಗಿ ಮಾಡ್ತಾಳೆ ಅಂದ್ರೆ ಸೂಪರ್. ದೇವ್ರ ಸಮ ಅವಳ ಬ್ಲಾಗ್. ನಾನು ಸಾಕಾ ಅದೇ ಅದು ದೇವ್ರು. ನಾವು ಈಗ ಇವಳು ವ್ಲಾಗ್ ನೋಡಿದ ತಕ್ಷಣ ನಾವು ಈ ವ್ಲಾಗ್ ನೋಡಿ ಕೇಳಿಸ್ಕಳೆ. ನಾವು ವ್ಲಾಗ್ ನೋಡಿದ ತಕ್ಷಣ ನಾನು ಶಿವನ್ ಅದು ಇದು ಬರುತ್ತಲ್ಲ ಹಿಮಾಲಯ ಹೋದಂಗೆ ಕೈಲಾಸ ಹೋದಂಗೆ ವ್ಲಾಗ್ ನೋಡಿದಾಗ ಹೇಗ್ ಬರ್ತಿದೆ ನಿಮ್ಗೆ? ಹೇಗೆ ಅನಿಸ್ತಿದೆ? ಚೆನ್ನಾಗಿದೆ. ತಂಗಿದ್ಲು ಇವಾಗ ಅದಕ್ಕಿಂತ ಸ್ವಲ್ಪ ದೊಡ್ಡ ಕಂಟೆಂಟ್ ಏನು ತೆಗಿಯಂಗಿಲ್ಲ. ಏನು ಚೇಂಜಸ್ ಏನು ಬೇಡ. ಚೆನ್ನಾಗಿದೆ, ಚೆನ್ನಾಗೆ ಮಾಡು. ನೀನ್ ಫುಲ್ ದೊಡ್ಡವಳಾಗಿ ಇನ್ನ ಬೆಳಗ್ಮೇಲೆ ನನ್ನ ಫ್ರೆಂಡ್ ನಮ್ಮ ಅಜ್ಜಿ ಹಿಂಗೆ ಸ್ವಲ್ಪ ಮಾತಾಡೋದು. ಸೊ ಗೈಸ್ ಕೇಳಿದ್ರಲ್ಲ ನನ್ನ ಫ್ರೆಂಡ್ಸ್ ರಿವ್ಯೂನ. ನಾನು ಸ್ವಲ್ಪ ಅಷ್ಟೇ ಶೂಟ್ ಮಾಡ್ಕೊಳಕ್ಕಾಗಿದ್ದು. ಇದಾದ್ಮೇಲೆ ನಾವೆಲ್ಲ ಸೆಲೆಬ್ರೇಷನ್ ಬ್ಯುಸಿ ಆದ್ವಿ. ಆ್ಯಂಡ್ ಕೆಲವು ಟೀಚರ್ಸ್ ಕೂಡ ಸಿಕ್ಕಿ ನನ್ನ ರಿವ್ಯೂ ಹೇಳಿದ್ರು. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನ್ನ ಟೀಚರ್ಸ್ ಲೆಕ್ಚರರ್ಸ್ ಎಲ್ಲ ನಾನು ಇದು ನೋಡ್ತೀನಿ. ಎಷ್ಟೋ ಜನ ನನ್ನ ಬ್ಲಾಗ್ಸೇ ನೋಡಲ್ಲ ಅಂತ ಅಂದ್ಕೊಂಡಿರೋರೆಲ್ಲ ನನ್ನ ಬ್ಲಾಗ್ಸ್ ನೋಡಿ ನಂಗೆ ರಿವ್ಯೂಸ್ ಕೊಟ್ಟಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದಾದಮೇಲೆ ಫೈರ್ ವರ್ಕ್ಸ್ ಇತ್ತು. ಅದನ್ನ ನೋಡಿಕೊಂಡು ಅಲ್ಲಿ ಕ್ರಿಶ್ಚಿಯನ್ ಸ್ಟೂಡೆಂಟ್ಸ್ ಎಲ್ಲ ಒಟ್ಟಿಗೆ ಡಾನ್ಸ್ ಆಡ್ತಿದ್ರು. ಅವ್ರದ್ದು ಕ್ಯಾರಲ್ಸ್ ಎಲ್ಲ ಆಡ್ಕೊಂಡು ಅದು ನೋಡೋಕೆ ತುಂಬ ಖುಷಿಯಾಗಿತ್ತು. ಆ್ಯಂಡ್ ಐ ಸೇ ದ ಡೇ ವಾಸ್ ಫಿಲ್ಡ್ ವಿತ್ ಜಾಯ್, ಹ್ಯಾಪಿನೆಸ್. ಆ ಕ್ರಿಸ್ಮಸ್ ವೈಬ್ಸೇ ಹಂಗೆ ಅನ್ಸುತ್ತೆ ವಿತ್ ಆಲ್ ದೋಸ್ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಗೈಸ್ ಇದಾಗಿತ್ತು ನನ್ನ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ವಿತ್ ಇನ್ ಮೈ ಕಾಲೇಜ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಮುಖ್ಯ ಆಗಿರೋದ್ರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ I'll see you in the next vlog. Until then, see you. Tata, bye bye.